ಟೆಸ್ಟ್ ಎಲ್ಲ ಇದೆಯಾ? ರೆಡಿ. ನಮಸ್ಕಾರ. ಇವತ್ತಿನ ಸುದ್ದಿಗೋಷ್ಠಿಗೆ ಕೋವಿಡ್ ವಿಚಾರದ ಬಗ್ಗೆ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ 8:45ಗೆ ಮೊದಲನೇ ಸಭೆ ಕರೆದಿದ್ರು. ಇವತ್ತು ಅಲ್ಲಿ ಹಿರಿಯ ಮಂತ್ರಿಗಳನ್ನು, ಹಿರಿಯ ಅಧಿಕಾರಿಗಳನ್ನು ಕರೆದು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ಏನು ತಗೊಂಡಿದ್ದೇವೆ, ಯಾವ ರೀತಿ ನಿಯಂತ್ರಣ ರಾಜ್ಯದಲ್ಲಿ ಆಗ್ತಾ ಇದ್ದಾವೆ, ಅದು ಟೆಸ್ಟ್ಗಳು ಎಷ್ಟು ಮಾಡ್ತಾ ಇದ್ದೇವೆ, ಎಷ್ಟು ರಿಪೋರ್ಟ್ ಬರ್ತಾ ಇದೆ, ಕೋವಿಡ್ ಕೇರ್ ಸೆಂಟರನ್ನು ಸ್ಥಾಪನೆ ಮಾಡೋದರಲ್ಲಿ ಎಷ್ಟು ನಾವು ಮುಂದುವರೆದಿದ್ದೇವೆ, ಎಷ್ಟು ವ್ಯವಸ್ಥೆ ಇವತ್ತಾಗಿದೆ, ಇನ್ನು ಮುಂದಿನ 1 ತಿಂಗಳು 2 ತಿಂಗಳಿಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ, ಅದನ್ನು ನಾನು ಕೂಡ ಪ್ರತ್ಯಕ್ಷವಾಗಿ ನೋಡಬೇಕು ಅಂತೇಳಿ ನಾಳೆ ಗುರುವಾರ 4 ಗಂಟೆಗೆ ನಮ್ಮ ವಿಶ್ವನಾಥ್ರವರು ನನಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣರವ್ರಿಗೆ ಹೇಳಿದ್ದಾರೆ. ನಾಳೆ ಹೋಗೋಣ ಅಂತೇಳಿ 4 ಗಂಟೆಗೆ ಅವರೇ ಸ್ಥಳ ವೀಕ್ಷಣೆಯನ್ನು ಕೂಡ ಮಾಡಿ ವ್ಯವಸ್ಥೆಯನ್ನು ಕೂಡ ಅವರೇ ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕೂಡ ನಿನ್ನೆ ಇವತ್ತು ನಮ್ಮ ಕಂಟೈನ್ಮೆಂಟ್ ಝೋನ್ಸು, ನಮ್ಮ ಲ್ಯಾಬುಗಳು, ನಾವು ಮಾಡಿರ್ತಕ್ಕಂಥ ಲ್ಯಾಬು ಯಾವ ರೀತಿ ಕ್ವಾರಂಟೈನನ್ನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಐಸೋಲೇಷನ್ ಮಾಡಿ ಅದು ಯಾವ ರೀತಿ ಸರಿಯಾದಂಥ ಮಾರ್ಗದಲ್ಲಿ ನಡೆದಿದೆಯಾ, ಮತ್ತು ನಮ್ಮ ಆಸ್ಪತ್ರೆಗಳ ವ್ಯವಸ್ಥೆಗಳನ್ನು ಈ ಎಲ್ಲವನ್ನು ಕೂಡ ನೋಡಿ ಕೋವಿಡ್ ಕೇರ್ ಸೆಂಟರ್ ಅದಕ್ಕೂ ಕೂಡ ಹೋಗಿ ಅವರು ಭೇಟಿಯನ್ನು ಕೊಟ್ಟು ಇವತ್ತು ಕೆಲವು ವಿಷಯಗಳನ್ನು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ತಿಳಿಸಿ ಹೋಗಿದ್ದಾರೆ. ಮತ್ತು ಅನೇಕ ವಿಚಾರಗಳಲ್ಲಿ ಅವರು ಸರ್ಕಾರದ ನಿಲುವುಗಳ ಬಗ್ಗೆ, ನಮ್ಮ ಕ್ರಮಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಕೆಲವು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸಲಹೆಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಎಲ್ಲಿ ಕಂಟೈನ್ಮೆಂಟ್ ಝೋನ್ಸನ್ನು ನಾವು ಮಾಡಿದ್ದೇವೆ, ಆ ಕಂಟೈನ್ಮೆಂಟ್ ಝೋನ್ಸ್ನ ಇವತ್ತು ವ್ಯಾಪ್ತಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಒಂದು ರಸ್ತೆಯಲ್ಲಿದ್ದರೂ ಪೆರಿಮೀಟರನ್ನು ಹೆಚ್ಚಿಗೆ ಮಾಡಿ, ಆ ಪೆರಿಮೀಟರ್ನಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ಗಮನ ಇಟ್ಟು ಯಾರಿಗೆ ಟೆಸ್ಟ್ ಅವಶ್ಯಕತೆ ಇದೆ ಅವರಿಗೆಲ್ಲ ಕೂಡ ಟೆಸ್ಟ್ಗಳನ್ನು ಮಾಡಿ, ಎಲ್ಲಿ ಕಂಟೈನ್ಮೆಂಟ್ ಝೋನ್ಸ್ ಇದೆ ಆಂಟಿಜೆನ್ ಟೆಸ್ಟನ್ನು ಕೂಡ ಹೆಚ್ಚಿಗೆ ಬಳಸ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಇವತ್ತು ನನ್ನ ಜೊತೆ ಈ ಸುದ್ದಿಗೋಷ್ಠಿಯಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಲ್ಯಾಬ್ಗಳ ಸ್ಥಾಪನೆ, ನಿರ್ವಹಣೆ ಮತ್ತು ಅನೇಕ ವಿಷಯಗಳಲ್ಲಿ ಸರ್ಕಾರಕ್ಕೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಹೆಸರಾಂತ ಖ್ಯಾತ ಹೃದಯ ತಜ್ಞರು ಮತ್ತು ನಮ್ಮ ಜಯದೇವ ಸಂಸ್ಥೆಯ, ಪ್ರತಿಷ್ಠಿತ ಸಂಸ್ಥೆಯ ಒಂದು ನಿರ್ದೇಶಕರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ಮತ್ತು ಇಡೀ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಉಪಸಮಿತಿಯನ್ನು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈ ಉಪಸಮಿತಿಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಇರ್ಬೋದು, ನಿರ್ವಹಿಸೋದಿರೋದು, ಮತ್ತು ಅದೇ ರೀತಿ ಖಾಸಗಿ ಆಸ್ಪತ್ರೆಗಳ ಹಾಸಿಗೆಗಳನ್ನು ಒಂದು ನಿರ್ದಿಷ್ಟವಾಗಿ ನಾವು ತೆಗೆದುಕೊಳ್ಳೋದು ಮತ್ತು ಅದಕ್ಕೆ ನಂಬರಿಂಗನ್ನು ಕೊಟ್ಟು ಯಾವ ರೀತಿ ನಮ್ಮ ರೋಗಿಗಳನ್ನು, ನಮ್ಮ ಸೋಂಕಿತರನ್ನು ಆ ಒಂದು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡುವಂತಹ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ನನ್ನ ಜೊತೆ ಇವತ್ತು ಮಾನ್ಯ ಶಾಸಕರು, ಯಲಹಂಕ ಶಾಸಕರು, ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ವಿಶ್ವನಾಥರವರು ಕೂಡ ನನ್ನ ಜೊತೆಯಲ್ಲಿ ಇವತ್ತಿದ್ದಾರೆ. ಹಾಗಾಗಿ ಇವತ್ತು ಕೆಲವು ವಿಷಯಗಳನ್ನು ಇವತ್ತು ಬಹುಶಃ ಎಲ್ಲ ಸುದ್ದಿಗೋಷ್ಠಿಗಳು ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಇವತ್ತು ಕೋವಿಡ್ನ ಕೆಲವು ಸಾವುಗಳನ್ನು ಹೇಳಬೇಕು, ಕೆಲವು ಸೋಂಕಿತರ ಬಗ್ಗೆ ಹೇಳಬೇಕು. ಇದು ನಿಜವಾಗಿಯೂ ಕೂಡ ಒಂದು ಕಷ್ಟ ಇರತಕ್ಕಂಥ ಒಂದು ನಿರ್ವಹಿಸುವಂಥ, ಕಷ್ಟದಲ್ಲಿ ನಿರ್ವಹಿಸುವಂಥ ಕೆಲಸ ಆಗಿದೆ ಇದು ಇವತ್ತು. ಹಾಗಾಗಿ ಅಂಥ ಒಂದು ನಿರ್ವಹಿಸುವಂಥ ಕೆಲಸ ನನಗೆ ಬಂದಿದೆ. ಹಾಗಾಗಿ ಇವತ್ತು ಸಾವಿನ ಪ್ರಮಾಣ, ಎಷ್ಟು ಸೋಂಕಿತರು, ಎಲ್ಲವನ್ನು ಕೂಡ ಇವತ್ತು ಮೊದಲನೇದಾಗಿ ತಮಗೆ ಹೇಳ್ತೇನೆ. ಅದಾದ ನಂತರ ತಮಗೆ ಅರ್ಧ ಗಂಟೆ ನಾನು ಯಾಕೆ ತಡವಾಗಿ ಬಂದೆ, 6 ಗಂಟೆಗೆ ನಮ್ಮ ಸುದ್ದಿಗೋಷ್ಠಿ ಇರುತ್ತೆ. ಇವತ್ತು ಅರ್ಧ ಗಂಟೆ ತಡ ಆಗಿದೆ, ನಿಮ್ಮ ಕ್ಷಮೆ ಇರಲಿ. ಕಾರಣ ಅದಕ್ಕೇನು ಅಂತಂದರೆ, ಇವತ್ತು ಖಾಸಗಿ ವಲಯದ ಆಸ್ಪತ್ರೆಗಳು ಏನಿದ್ರು ಬೆಂಗಳೂರಿನಲ್ಲಿ, ಇವರೆಲ್ಲರೂ ಕೂಡ ಒಂದು ಸಭೆಯನ್ನು ಕರೆದಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸೂಚನೆಯಂತೆ ನಾವು ಕರೆದಿದ್ವಿ.
ಅಲ್ಲಿಂದ ನಾನು ವಿಶ್ವನಾಥ್ರವರು ಈಗ ಬಂದಿದ್ದೇವೆ. ಅಲ್ಲಿ ಭಾಳ ಸಂತೋಷದ ಸುದ್ದಿಯನ್ನು ಮೊದಲು ಹೇಳ್ತೇನೆ, ಮತ್ತೆ ನಿಮಗೆ ಇವತ್ತು ಸೋಂಕಿತರ ಪ್ರಮಾಣ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಖಾಸಗಿ ವಲಯದ ಆಸ್ಪತ್ರೆಗಳು ತಮಗೆ ಗೊತ್ತಿದೆ, ಹಿಂದೆ ಕೇವಲ 147 ಹಾಸಿಗೆಗಳನ್ನು ಮಾತ್ರ ಕೊಟ್ಟಿದ್ರು. ಅವರು ದೊಡ್ಡ ಪ್ರಮಾಣದಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ರು ಕೂಡ ಅವರು ಈಡೇರಿಸಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಒಂದು ಅಂತಿಮವಾದಂಥ ಸಭೆಯನ್ನು ನಾವು ಮಾಡಿದ ಮೇಲೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ವಿ. ಇವತ್ತು ನಾವೆಲ್ಲ ಕೂಡ ಮಾನವೀಯತೆಯನ್ನು ಮೆರಿಬೇಕು. ನೀವು ಇವತ್ತು ಡಾಕ್ಟರ್ಸ್ನ ಎಲ್ಲರೂ ಹೇಳ್ತಾರೆ, ದಿಸ್ ಇಸ್ ಒನ್ ಆಫ್ ದ ನೋಬ್ಲೆಸ್ಟ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಆ ಒಂದು ವೃತ್ತಿ ಬದುಕಿನಲ್ಲಿದ್ದೀರಿ. ಈ ಸಂದರ್ಭದಲ್ಲಿ 102 ವರ್ಷಗಳಲ್ಲಿ ನಾವು ಇಂಥ ಸೋಂಕನ್ನು ನೋಡೇ ಇಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ನಾವಿದ್ದೇವೆ. 4.5 ತಿಂಗಳಿಂದ ಸರ್ಕಾರ ಯಾವ ರೀತಿ ಇದನ್ನು ನಿಯಂತ್ರಣ ಮಾಡ್ಬೋದು, ಮಾನವ ಪ್ರಯತ್ನಗಳು ಏನಾದರೂ ಇದ್ದರೆ ಅದೆಲ್ಲವನ್ನು ಕೂಡ ಮೀರಿ ನಮ್ಮ ಸರ್ಕಾರ ಇವತ್ತು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದೆ. ಇನ್ನು ಮುಂದೆ ತಾವು ನಮ್ಮ ಕೈಯನ್ನು ಬಲಪಡಿಸಬೇಕು, ನಮ್ಮ ಕೈಯನ್ನು ಜೋಡಿಸಬೇಕು. ಕೇಳಿಸ್ತಾ ಇದೆಯಾ? ಯಾರಿಗಾದ್ರೂ ಕೇಳಿಸ್ತಾ ಇಲ್ವಾ? ಯಾರೋ ಕೈ ಹಿಂಗಂತ ಇದ್ದಾರೆ. ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕೈ ಕೇಳಿಸ್ತಿಲ್ಲ. ಕೇಳ್ತಿಲ್ಲ ಸರ್. ಸದ್ಯ ಫೈನಲ್ ಆಗಿ ಕೇಳ್ದ. ಕೇಳಿಸಿಲ್ಲ ಸರ್, ಏನು ಕೇಳಿಸಿಲ್ಲ. ಇನ್ನೊಂದ್ ಸ್ವಲ್ಪ ಸರ್. ಹಾ, ಕೇಳಿಸ್ತಿದೆ ಸರ್. ಎಲ್ರಿಗೂ ನಮಸ್ಕಾರ. ಈ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರ. ಅರ್ಧ ಗಂಟೆ ತಡೆಯಾಗಿ ಬಂದಿರತಕ್ಕಂಥದಕ್ಕೆ ಕ್ಷಮೆ ಇರಲಿ. ಕಾರಣ, ಇವತ್ತು ಖಾಸಗಿ ವಲಯದ ಎಲ್ಲ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ಒಂದು ಮುಖ್ಯವಾಗಿರ್ತಕ್ಕಂಥ ಸಭೆ ಇತ್ತು. ಅದು 4:15 ಕೂಡ ಇವಾಗ 6:30ವರೆಗೂ ಕೂಡ ಆಗಿ, ಆ ಒಂದು ಸಭೆ ನಿಜವಾಗಿಯೂ ಕೂಡ ಅತ್ಯಂತ ತೃಪ್ತಿಕರವಾಗಿ ಫಲಪ್ರದಾಯವಾಗಿ ಇವತ್ತು ಆಗಿದೆ. ಹಾಗಾಗಿ ಇವತ್ತು ಮೊದಲು ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ಳೋದ್ರ ಮುಖಾಂತರ ನಿಮಗೆ ಪ್ರಾರಂಭ ಮಾಡ್ತೇನೆ. ಅದಕ್ಕೆ ಮುಂಚೆ ಈ ಸುದ್ದಿಗೋಷ್ಠಿಯಲ್ಲಿ ನನ್ನ ಜೊತೆ ಎಂದಿನಂತೆ ಒಬ್ಬ ಪ್ರಖ್ಯಾತ ವೈದ್ಯರಿದ್ದಾರೆ. ಅದು ಚಿರಪರಿಚಿತರು, ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ CN ಮಂಜುನಾಥ್ ರವರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಇವತ್ತು ಉಪಸಮಿತಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಖಾಸಗಿ ಆಸ್ಪತ್ರೆಗಳಿರ್ಬೋದು, ಕೋವಿಡ್ ಕೇರ್ ಸೆಂಟರ್ನ ಸ್ಥಾಪನೆ ಮತ್ತು ನಿರ್ವಹಿಸುವುದು, ಇದರ ಜವಾಬ್ದಾರಿಯನ್ನ ಮಾನ್ಯ ವಿಶ್ವನಾಥ್ ರವರಿಗೆ ಇವತ್ತು ಕೊಟ್ಟಿದ್ದಾರೆ. ಅವರು ಕೂಡ ನನ್ನ ಜೊತೆಯಲ್ಲಿ ಯಲಹಂಕ ಜನಪ್ರಿಯ ಶಾಸಕರು ಕೂಡ ನನ್ನ ಜೊತೆ ಇದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ಕಳೆದ ಕೆಲವು ವಾರಗಳಿಂದ ನಾವು ಪ್ರಯತ್ನ ಮಾಡಿದರೂ ಕೂಡ ಖಾಸಗಿ ವಲಯದ ಆಸ್ಪತ್ರೆಯವರು ಕೇವಲ 147 ಹಾಸಿಗೆಗಳನ್ನು ಮಾತ್ರ ನಮ್ಮ ಸೋಂಕಿತರಿಗೆ ಇದುವರೆಗೂ ಕೂಡ ಕೊಟ್ಟಿದ್ರು. ಹಾಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಿರ್ದೇಶನ ಕೊಟ್ಟಿದ್ರು. ಬೆಳಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಮ್ಮ ಖಾಸಗಿ ಆಸ್ಪತ್ರೆಗಳವರು ಇವತ್ತು ಅಂತಿಮವಾಗಬೇಕು ನಿಮ್ಮ ಸಭೆ. ಈ ಸಭೆ ಅತ್ಯಂತ ಫಲಪ್ರದಾಯವಾಗಬೇಕು ಮತ್ತು ಹೆಚ್ಚಿನ ಹಾಸಿಗೆಗಳನ್ನು, ಹೆಚ್ಚಿನ ಚಿಕಿತ್ಸೆಯನ್ನು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅನ್ನೋ ಮಾತುಗಳನ್ನು ಹೇಳಿದರು. ಅದೇ ನಿಟ್ಟಿನಲ್ಲಿ ನಾವು ಈ ಸಭೆಯನ್ನು ಪ್ರಾರಂಭ ಮಾಡಿ ಅವರಿಗೆ ಅನೇಕ ಮಾರ್ಗದರ್ಶನವನ್ನು ಇವತ್ತು ಕೊಡುವಂಥ ಕೆಲಸ ಆಗಿದೆ. ನಾನು, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಅನೇಕ ಹಿರಿಯ ಅಧಿಕಾರಿಗಳು, ಮಾನ್ಯ ನಮ್ಮ ಯಲಹಂಕ ಜನಪ್ರಿಯ ಶಾಸಕರು ಕೂಡ ನನ್ನ ಜೊತೆಯಲ್ಲಿದ್ದರು ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತು ಅದರ ಮಾಲೀಕರು ಕೂಡ ಕೆಲವರು ಬಂದಿದ್ದರು. ಹಾಗಾಗಿ ಇವತ್ತು ಒಟ್ಟಾರೆಯಾಗಿ 8,000 ಹಾಸಿಗೆಗಳು ಅವರಲ್ಲಿ ಇದೆ ಅಂತ ಒಂದು ಮಾಹಿತಿ ಬಂತು. ಹಾಗಾಗಿ ಇವತ್ತು ಅಂತಿಮವಾಗಿ ಅನೇಕ ಚರ್ಚೆಗಳು, ಅನೇಕ ವಾದ ವಿವಾದಗಳು ಆದವು. ಆದರೆ ಅಂತಿಮವಾಗಿ
ಮಾನವೀಯತೆಯನ್ನು ಮೆರೆಯುವಂಥ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕೆ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಾನು ಖಾಸಗಿ ವಲಯದ ಎಲ್ಲ ಆಸ್ಪತ್ರೆಗಳ ಮುಖ್ಯಸ್ಥರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸರ್ಕಾರದ ಫಲವಾಗಿ ಸಲ್ಲಿಸ್ತೀನಿ. ಮೊದಲನೇದಾಗಿ ಕಾರಣ, ಇವತ್ತು ನಾವು ಒಂದನ್ನು ಕೇಳಿದ್ರೆ ಇವತ್ತು ಎರಡು ಸಿಕ್ಕಂತೆ ಆಗಿದೆ ನಮಗೆ. ಹೇಗೆ ಅಂತಂದರೆ, ಮೊದಲನೇದು ಅವರ ಆಸ್ಪತ್ರೆಗಳಲ್ಲಿ 3 ರಿಂದ 3.5 ಸಾವಿರ ಹಾಸಿಗೆಗಳನ್ನು ನಾವು ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಏಜೆನ್ಸಿಯಿಂದ ನಾವೇ ಮಾಡ್ತೇವೆ. ಬರ್ತಾ ಇದ್ದೀನಪ್ಪ? ಸೆಂಟ್ರಲೈಸ್ಡ್ ಅಲಾಟ್ಮೆಂಟು ಲೈವ್ ಹೋಗ್ತಾ ಇದೆಯಲ್ಲ? ಓಕೆ. ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ನಮ್ಮ ಫೋರಮ್ ಏನಿದೆ ಅದರಿಂದ ನಿಮಗೆ ಇವತ್ತು ಅಲಾಟ್ಮೆಂಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಪ್ರತಿ ಹಾಸಿಗೆಗೆ ಇವತ್ತು ಅಲಾಟ್ಮೆಂಟ್ ನಂಬರ್ ಇರುತ್ತೆ. ಇದೆಲ್ಲವೂ ಕೂಡ ರಿಯಲ್ ಟೈಮ್ ನಂಬರ್ಸ್ ಇರುತ್ತೆ. ಪ್ರತಿ ನರ್ಸಿಂಗ್ ಹೋಮ್ನಲ್ಲಿ ಸಾಮಾನ್ಯ ಹಾಸಿಗೆ ಎಷ್ಟಿದೆ, ICU ಬೆಡ್ಸ್ ಎಷ್ಟಿದೆ, ವೆಂಟಿಲೇಟರ್ಸ್ ಎಷ್ಟಿದೆ, ಇದೆಲ್ಲವೂ ಕೂಡ ಅತ್ಯಂತ ಪಾರದರ್ಶಕತೆಯಿಂದ ಇವತ್ತು ನಾವು ಇದನ್ನು ಅಲಾಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ಆಗ್ತದೆ. ಇದಕ್ಕೆ ಎಲ್ಲರೂ ಕೂಡ ಸಂತೋಷದಿಂದ ಒಪ್ಪಿದ್ದಾರೆ. ಇದು ಮೊದಲನೇ ಸಂತೋಷದ ಸುದ್ದಿ ನಾನು ರಾಜ್ಯದ ಜನರ ಜೊತೆ ಹಂಚ್ಕೋಬೇಕು ಅಂತೇಳಿ. ಎರಡನೇದು, ಅವರೇ ಸ್ವಪ್ರೇರಣೆಯಿಂದ ಇವತ್ತು ಎರಡನೇ ಮಾತನ್ನು ಅವರು ಎರಡನೇ ಭರವಸೆಯನ್ನು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಪ್ರತಿ ಆಸ್ಪತ್ರೆಯೂ ಕೂಡ ಯಾರಿಗೆ ರೋಗದ ಲಕ್ಷಣ ಇರೋದಿಲ್ಲ, ಎಸಿಂಪ್ಟೊಮ್ಯಾಟಿಕ್ ಅಥವಾ ಮೈಲ್ಡ್ ಸಿಂಪ್ಟೊಮ್ಯಾಟಿಕ್ ಇರುವಂಥವ್ರು, ಸ್ವಲ್ಪ ರೋಗದ ಲಕ್ಷಣ ಇರ್ತಕ್ಕಂಥವರನ್ನು ಕೋವಿಡ್ ಕೇರ್ ಸೆಂಟರ್ ಸರ್ಕಾರದ ವ್ಯವಸ್ಥೆ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಬಿಟ್ಟು ಅವರೇ ವೈಯಕ್ತಿಕವಾಗಿ ಕೆಲವು ಹೋಟೆಲ್ಗಳ ಮೂಲಕ ಅದನ್ನು ಒಡಂಬಡಿಕೆಯನ್ನು ಮಾಡಿಕೊಂಡು ಅವರು ಇವತ್ತು ಈ ಕೋವಿಡ್ ಕೇರ್ ಸೆಂಟರನ್ನು ನಾವೇ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ಖಾಸಗಿಯ ವ್ಯಕ್ತಿಗಳು ಯಾರಾದರೂ ಪಾಸಿಟಿವ್ ಬರುವಂಥವರು ಸೋಂಕಿತರು ನೇರವಾಗಿ ಆಸ್ಪತ್ರೆಗಳು ಅಂದರೆ ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿಗೆ ಹೋಗಿ ಅವರೇ ವ್ಯವಹರಿಸಬಹುದು. ನಮ್ಮ ಸರ್ಕಾರದ ಏನು ಸೋಂಕಿತರು ಇವತ್ತು ನಮ್ಮ ಕಡೆಯಿಂದ ಹೋಗ್ತಾರೆ ಅವರಿಗೆ ನಮ್ಮ ವ್ಯವಸ್ಥೆಗಳಲ್ಲಿ ಅವರಿಗೆ ದಾಖಲು ಮಾಡುವಂಥದ್ದಾಗ್ತದೆ. ಖಾಸಗಿಯಾಗಿ ಅವರೇ ಇವತ್ತು ನಾವು ಹೋಟೆಲ್ಗಳಲ್ಲಿ ಇರಬೇಕು, ಕೋವಿಡ್ ಕೇರ್ ಸೆಂಟ್ರಲ್ಲಿ ಇರಬೇಕು, ಕೆಲವು ಖಾಸಗಿ ಆಸ್ಪತ್ರೆಗಳು ನಿರ್ವಹಿಸ್ತಾ ಇರತಕ್ಕಂಥ ಕೋವಿಡ್ ಕೇರ್ ಸೆಂಟರ್ ಇರಬೇಕು ಅನ್ನೋದಾದರೆ ಅವರು ಸ್ವತಂತ್ರರಿದ್ದಾರೆ. ಅದೇ ರೀತಿ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ನಾವು ಅನುವು ಮಾಡಿಕೊಟ್ಟಿದ್ದೇವೆ, ಪರವಾನಗಿ ಕೊಟ್ಟಿದ್ದೇವೆ. ಹಾಗಾಗಿ ಈ ಎರಡು ಅದರಿಂದ 3 ರಿಂದ 4 ಸಾವಿರ ಹಾಸಿಗೆಗಳನ್ನು ಅವರು ನಿರ್ವಹಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಇವತ್ತು 6,000 ರಿಂದ 7,000 ಹಾಸಿಗೆಗಳನ್ನು ಕೋವಿಡ್ ಕೇರ್ ಸೆಂಟರ್ ಮತ್ತು ಆಸ್ಪತ್ರೆಗಳು, ಇದರಲ್ಲಿ ಖಾಸಗಿ ವಲಯದ ಆಸ್ಪತ್ರೆಗಳು ನಮಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದೆ. ಇದು ಮೊದಲನೇ ಸಂತೋಷದ ಸುದ್ದಿ ನಾನು ರಾಜ್ಯದ ಜನರ ಜೊತೆ ಹಂಚ್ಕೋಬೇಕು ಅಂತ ಹೇಳ್ತಾ ಇದ್ದೇನೆ. ಇನ್ನು ದಿನನಿತ್ಯದ ಏನು ರಿಪೋರ್ಟ್ ತಮಗೆ ಕೊಡಬೇಕಾಗಿದೆ, ಇವತ್ತು ಕರ್ನಾಟಕದಲ್ಲಿ ಇವತ್ತು ಒಟ್ಟಾರೆಯಾಗಿ 2,062 ಜನರು ಹೊಸ ಸೋಂಕಿತರು ಅಂತ ದೃಢಪಟ್ಟಿದೆ. ಇದರಲ್ಲಿ 50% ಎಂದಿನಂತೆ ಬೆಂಗಳೂರಿನಲ್ಲೇ ಇದೆ. 1,148 ಜನರು ಸೋಂಕಿತರು ಪತ್ತೆಯಾಗಿದ್ದಾರೆ ಬೆಂಗಳೂರಿನಲ್ಲಿ. ಒಟ್ಟಾರೆಯಾಗಿ ಸಾವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ 54 ಜನರು, 54 ಪೀಪಲ್. ಇದರಲ್ಲಿ ಬೆಂಗಳೂರಿನಲ್ಲಿ 13 ಜನ ಸಾವಾಗಿದೆ ಇವತ್ತು. ಆದರೆ ಇವತ್ತು ಸಾವಿನ ಪ್ರಮಾಣ ರಾಜ್ಯದಲ್ಲಿ 1.63 ಇದೆ. ಆದರೆ ಬೆಂಗಳೂರಿನಲ್ಲಿ ಮತ್ತಷ್ಟು ಕಡಿಮೆ ಆಗಿದೆ, 1.34 ಆಗಿದೆ. ಸೋಂಕಿತರು ಹೆಚ್ಚಾದರೂ ಕೂಡ ಸಾವಿನ ಪ್ರಮಾಣ ಮಾತ್ರ ದಿನದಿಂದ ದಿನ ಕಡಿಮೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂದರೆ ಈ ಸೋಂಕಿನ ತೀವ್ರತೆ ಹೆಚ್ಚಿಲ್ಲ ಬೆಂಗಳೂರಿನಲ್ಲಿ ಅನ್ನೋದನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ನಮ್ಮ ವೈದ್ಯರು ಮತ್ತೆ ಅದರ ಬಗ್ಗೆ ಕೂಲಂಕುಷವಾಗಿ ಹೇಳ್ತಾರೆ. ಆದರೆ ಇವತ್ತು ಭಾಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ತಮಗೆ ಹೇಳಬೇಕು. ಈಗಾಗಲೇ ಕೋವಿಡ್ ಆಸ್ಪತ್ರೆಯನ್ನು, ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಬೋರಿಂಗ್ ಆಸ್ಪತ್ರೆ ಮುಂದೆ ಶಿವಾಜಿನಗರದಲ್ಲಿ
ಬ್ರಾಡ್ವೇ ಅಂತೇಳಿ ನಮ್ಮ BBMP ಅವರು ನಿರ್ಮಾಣ ಮಾಡಿದಂಥ ಆಸ್ಪತ್ರೆನ ಕಟ್ಟಡವನ್ನು, ನೂತನ ಕಟ್ಟಡವನ್ನು ಇನ್ಫೋಸಿಸ್ ಸಂಸ್ಥೆಗೆ ನಾವು ಮನವಿ ಮಾಡಿದ್ವಿ, ಇದನ್ನು ಮಾಡಿಕೊಡ್ಬೇಕು ಅಂತೇಳಿ. ಪೂರ್ಣ ಪ್ರಮಾಣದಲ್ಲಿ ಇನ್ನೇನು 1 ವಾರ 10 ದಿವಸದಲ್ಲಿ ಇದು ಪರಿಪೂರ್ಣವಾಗಿ ಸೇವೆಗೆ ಮುಕ್ತ ಆಗ್ತದೆ. ಹಾಗಾಗಿ ಅದನ್ನು ಕೂಡ ಇವತ್ತು ಹೋಗಿ ಭೇಟಿ ಕೊಟ್ಟು ಎಲ್ಲವನ್ನು ಪರಿಶೀಲಿಸಿದ್ದೇನೆ. ಭಾಳ ಸುಸಜ್ಜಿತವಾಗಿ ಮೂಡಿ ಬರ್ತಾ ಇದೆ. ಇಲ್ಲಿ ಕೂಡ 200 ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ. ಹಾಗಾಗಿ ಇದು ಕೂಡ ಬಹುಶಃ 15 ದಿವಸದ ಒಳಗಡೆ ಬೆಂಗಳೂರು ಮಹಾಜನತೆಗೆ ಸೇವೆಗೆ ಮುಕ್ತ ಆಗ್ತದೆ. ಇದು ಒಂದು ಭಾಳ ಮುಖ್ಯವಾದಂಥ ಪ್ರಕಟಣೆ ಇವತ್ತು ಮಾಡಬೇಕಾಗಿತ್ತು. ಮತ್ತು ನಮಗೆಲ್ಲ ಕೂಡ ಗೊತ್ತಿದೆ, ಎಂದಿನಂತೆ ಒಂದು ವಿಚಾರವನ್ನು ಈ ರಾಜ್ಯದ ಜನರ ಜೊತೆಗೆ ಹಂಚ್ಕೋಬೇಕು. ಇವತ್ತು ನಾವೆಲ್ಲ ಕೂಡ ಕರ್ನಾಟಕ ಜನರಲ್ಲಿ ಪುಣ್ಯಕೋಟಿ ಕತೆ ನಮಗೆಲ್ಲ ಕೂಡ ಗೊತ್ತಿದೆ. ಆದರೆ ಪುಣ್ಯಕೋಟಿ ಕಥೆಯನ್ನು ಯಾರು ಬರೆದಿದ್ದಾರೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಗೊತ್ತಿಲ್ಲದಿರ ಇರತಕ್ಕಂಥ ಕನ್ನಡಿಗ ಯಾರೂ ಕೂಡ ಇಲ್ಲ. ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಜನಪದ ಇದು. ಇದು ಯಾಕೆ ಹೇಳಬೇಕು ಅನ್ನೋದಾದರೆ, ಇವತ್ತು ಈ ಕರೋನಾಗೂ ಈ ಒಂದು ಕೋಟಿಯ ಕತೆ ಯಾಕೆ ಹೇಳಬೇಕು ಅನ್ನೋದಾದರೆ, ತಮಗೆ ಗೊತ್ತಿದೆ ಇವತ್ತು ಹಸು ಏನು ಮಾತನ್ನು ಕೊಡುತ್ತೆ, ಯಾವ ಪ್ರಾಮಾಣಿಕತೆಯಿಂದ ಅದು ಮತ್ತೆ ಹುಲಿಗೆ ಏನು ಮಾತನ್ನು ಕೊಟ್ಟು ಅದರ ಇವತ್ತು ಕರುಗೆ ಹೋಗಿ ಹಾಲನ್ನು ಕೊಟ್ಟು ಮತ್ತೆ ವಾಪಸ್ ಬಂದು, ಅದಕ್ಕೆ ಗೊತ್ತಿರುತ್ತೆ ನನ್ನ ಪ್ರಾಣ ಹೋಗ್ತದೆ ಹುಲಿ ಮುಂದೆ ಅಂತೇಳಿ, ಆದರೂ ಕೂಡ ಪ್ರಾಮಾಣಿಕತೆಯಿಂದ ಧೈರ್ಯದಿಂದ ಬಂದು ಆ ಹುಲಿ ಮುಂದೆ ನಿಲ್ಲುತ್ತೆ. ಅಂತ ಕ್ರೂರವಾದಂಥ ಹುಲಿ ಕೂಡ ಆ ಒಂದು ಪ್ರಾಮಾಣಿಕತೆಗೆ, ಆ ಧೈರ್ಯವನ್ನು ನೋಡಿ ಅದೇ ಮನಸ್ಸೋತು ವಾಪಸ್ ಹೋಗುತ್ತೆ. ಇವತ್ತು ಯಾಕೆ ಹೇಳಬೇಕು ಅನಿಸ್ತು ಅಂದರೆ, ಇವತ್ತು ಕರೋನಾ ನಿಯಂತ್ರಣ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಇವತ್ತು ಕೆಲವು ಪ್ರಾಮಾಣಿಕತೆ ಬೇಕಾಗ್ತದೆ. ಇವತ್ತು ಕ್ವಾರಂಟೈನ್ ಅಂತ ಹೇಳ್ತೇವೆ. ಕ್ವಾರಂಟೈನ್ ಅಂತಂದರೆ ನಾವು ನಮ್ಮನ್ನು ಪ್ರತ್ಯೇಕ ಮಾಡಿಕೊಂಡು ನಮ್ಮಿಂದ ಬೇರೆ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಸೋಂಕು ಹರಡಬಾರ್ದು. ಆ ರೀತಿಯಲ್ಲಿ ನಾವು ಪ್ರಾಮಾಣಿಕತೆಯಿಂದ ನಾವು ಇರಬೇಕಾಗ್ತದೆ. ಒಬ್ಬರು ಕಾವಲಿರಬೇಕಾಗಿಲ್ಲ, ಒಂದು ಸರ್ಕಾರ ವ್ಯವಸ್ಥೆ ನಿಮ್ಮ ಕಾವಲಿರಬೇಕಾಗಿಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬರಬೇಕಾಗಿಲ್ಲ ನಮ್ಮ ಮನೆ ಹತ್ರ. ಇದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಾವು ರಕ್ಷಣೆ ಮಾಡಬೇಕು. ಇವತ್ತು ಯಾವುದೇ ಒಂದು ಸೋಂಕು ಬಂದರೆ ಧೈರ್ಯದಿಂದ ಕೂಡ ಅದನ್ನು ಎದುರಿಸುವಂಥ ಆತ್ಮವಿಶ್ವಾಸ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಇವತ್ತು ಈ ವಿಚಾರವನ್ನು ತಮಗೆ ತಿಳಿಸಬೇಕು ಅಂತ ನನಗೆ ಅನಿಸಿದೆ. ಇವತ್ತು ಮಾನ್ಯ ಖ್ಯಾತ ವೈದ್ಯರು ನಮ್ಮ ಡಾಕ್ಟರ್ ಮಂಜುನಾಥ್ರವರು ಕೆಲವು ವಿಚಾರಗಳನ್ನು, ಯಾಕೆಂದರೆ 4.5 ತಿಂಗಳಿಂದ ಕೂಡ ಸತತವಾಗಿ ಸರ್ಕಾರಕ್ಕೆ ಅನೇಕ ಸಲಹೆಗಳನ್ನು, ಸೂಚನೆಗಳನ್ನು, ಮತ್ತು ಅವರೇ ಕೂಡ ಇದರ ಭಾಗವಾಗಿ ನಮ್ಮ ಜೊತೆ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಕೆಲವು ವಿಚಾರಗಳನ್ನು ತಿಳಿಸ್ಬೇಕು. ಅದಕ್ಕೆ ಮುಂಚೆ ಒಂದೇ ಒಂದು 96 ವರ್ಷದ ಮಹಿಳೆ ಗೋವಿಂದಮ್ಮ, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ 96 ವರ್ಷದ ಮಹಿಳೆ, ಅತ್ಯಂತ ಏನು ಕಷ್ಟದಲ್ಲಿದ್ದರು. ಇವತ್ತು ಕೋವಿಡ್ ಬಂದು ಅವರು ಬಹುಶಃ ಉಳಿತಾರೋ ಇಲ್ವೋ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಆದರೆ ಅವರು 16 ದಿವಸ ಆದಮೇಲೆ ಸಂಪೂರ್ಣವಾಗಿ ಗುಣಮುಖರಾಗಿ ಅವರು ಆಸ್ಪತ್ರೆಯಿಂದನೇ, ಅವ್ರ ಮಾತಲ್ಲೇ ಹೇಳಬೇಕು ಅನ್ನೋದಾದರೆ, ಏನೂ ಆಗಲ್ಲ ಕಣ್ರಪ್ಪ, ಹುಷಾರಾಗಿರಿ, ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ, ಆಸ್ಪತ್ರೆಯಲ್ಲಿ ಖುಷಿಯಾಗಿರಿ ಅಂತ ಹೇಳಿದ್ದಾರೆ. ಆ 96 ವರ್ಷದ ಗೋವಿಂದಮ್ಮನವರು ನಮಗೆಲ್ಲ ಕೂಡ ಸ್ಫೂರ್ತಿ ಆಗಬೇಕು. ಇವತ್ತು ಸ್ಫೂರ್ತಿಯ ಶಿಲೆಯಾಗಿ ಅವರು ಆಗಿದ್ದಾರೆ. ಇವತ್ತು ಈ ರಾಜ್ಯದ ಜನರಿಗೆ, ಅದು ಹಿರಿಯ ವಯಸ್ಸಿನವರು ಭಾಳ ಆತಂಕಕ್ಕೆ ಒಳಗಾಗ್ತಾರೆ. ಅಂಥ ಸಂದರ್ಭದಲ್ಲಿ ಇವತ್ತು 96 ವರ್ಷದ ವೃದ್ಧೆ ಖುಷಿಯಿಂದ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ. ಮತ್ತು ಯುವಕರಿಗೆ, ಜನರಿಗೆ ಇವತ್ತು ಆತ್ಮಸ್ಥೈರ್ಯವನ್ನು ಕೊಡುವಂಥ ಮಾತುಗಳನ್ನು ಆಡಿದ್ದಾರೆ. ಇದು ನಾವೆಲ್ಲ ಕೂಡ ನೋಡಬೇಕಾಗಿದೆ. ಇದರ ಜೊತೆಗೆ ಇವತ್ತು ಆ್ಯಂಬುಲೆನ್ಸ್ಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು 400 500 ಆ್ಯಂಬುಲೆನ್ಸ್ಗಳಿಗೆ ಕೂಡ ಇವತ್ತು ನಾವು ಆದೇಶ ಮಾಡಿದ್ದೇವೆ. ಮಹೇಂದ್ರ ಅನ್ನುವಂತಹ ಸಂಸ್ಥೆ ತಕ್ಷಣ 24 ಗಂಟೆಗಳಲ್ಲೇ ಕೂಡ ಇವತ್ತು
ಆ ವ್ಯಾನ್ಗಳನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಕೆಲವು ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ, ಎಲ್ಲ ಸೋಂಕಿತರಿಗೂ ಕೂಡ ಆಂಬ್ಯುಲೆನ್ಸ್ನ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ರೋಗದ ಲಕ್ಷಣ ತೀವ್ರವಾಗಿರ್ತದೆ, ಯಾರಿಗೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಬೇಕು, ಅವ್ರಿಗೆ ಮಾತ್ರ ನಾವು ಆಂಬ್ಯುಲೆನ್ಸನ್ನು ಕಳಿಸ್ಕೊಡ್ಬೇಕು. ಬೇರೆಯವರಿಗೆ TTO ಅಥವಾ ವ್ಯಾನಲ್ಲೋ ಕಳಿಸಿ ಕೋವಿಡ್ ಕೇರ್ ಸೆಂಟರ್ಗಾಗಲಿ ಅಥವಾ ಅವ್ರ ಮನೆಯಲ್ಲಿ ಪ್ರತ್ಯೇಕವಾಗಿ ಇಟ್ಕೊಳ್ಳಿಕ್ಕೆ ಕಳಿಸುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನು ಕೂಡ ಟೀಕೆ ಮಾಡೋಂಥದ್ದು, TT ಕಳಿಸಿದ್ದಾರಂತೆ, ವ್ಯಾನ್ ಕಳಿಸಿದ್ದಾರಂತೆ, ಇದು ದಯವಿಟ್ಟು ಕೂಡ ಮಾಧ್ಯಮ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ. ಎಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಿನೇ, ತಜ್ಞರ ಜೊತೆ ವಿಚಾರ ಮಾಡಿನೇ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲವೂ ಕೂಡ ಪರಿಪಕ್ವವಾಗಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಮಾನವ ಪ್ರಯತ್ನ ಏನಿದೆ, ಸರ್ಕಾರದ ಪ್ರಯತ್ನ ಇದೆ, ಎಲ್ಲೂ ಕೂಡ ಲೋಪ ಆಗದಂತೆ ಇವತ್ತು ಪ್ರಾಮಾಣಿಕ ಸೇವೆಯನ್ನು ಈ ಸರ್ಕಾರ ಮಾಡ್ತಾ ಇದೆ. ಅಷ್ಟು ಮಾತ್ರ ನಾನು ಬಹಳ ಖಚಿತವಾಗಿ ಹೇಳಬಲ್ಲೆ. ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ನಂಬಿಕೆ ಈ ಸರ್ಕಾರದ ಮೇಲೆ ಇರಲಿ. ನಾವು ಇನ್ನಷ್ಟು ನಿಗ್ರಹದ ಏನು ನಾವು ಹೆಜ್ಜೆಗಳನ್ನು ಇಡಬೇಕು, ಏನೆಲ್ಲ ನಿರ್ವಹಿಸುವಂತಹ ಸ್ಟೆಪ್ಸನ್ನು ಇಡಬೇಕು, ಅದೆಲ್ಲವನ್ನು ಕೂಡ ಶ್ರದ್ಧೆಯಿಂದ ಮಾಡ್ತೇವೆ. ನಾವೆಲ್ಲ ಕೂಡ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇಡೀ ಸರ್ಕಾರ, ಎಲ್ಲ ಮಂತ್ರಿಗಳು, ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ, ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಒಂದು ಮೇಲ್ಪಂಕ್ತಿಯನ್ನು ಈ ನಿಯಂತ್ರಣ ಮಾಡೋದ್ರಲ್ಲಿ ಹಾಕ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸುದ್ದಿಗೋಷ್ಠಿಯಲ್ಲಿ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ನಮಸ್ಕಾರ. ಈಗಾಗಲೇ ನಮ್ಮ ಸಚಿವರು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದನ್ನು ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಪ್ಯಾಂಡಮಿಕ್ ಅಂದರೆ ಏನು ಅಂದರೆ ವಿಶ್ವದ ವಿಪತ್ತು ಅಂತ, ಅಥವಾ ವಿಶ್ವದ ಒಂದು ಸಂಕಷ್ಟ ಅಂತ. ಸೊ ಅದರಿಂದ ಇದು ವಿಶ್ವದ ಒಂದು ವಿಪತ್ತಾಗಿರೋದ್ರಿಂದ ನಾವು ಇದನ್ನು ಮಾನಸಿಕವಾಗಿ ಕೂಡ ಎದುರಿಸಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಯಾವುದೇ ಒಂದು ವ್ಯಾಕ್ಸಿನ್ ಇಲ್ಲ ಈ ಕಾಯಿಲೆಗೆ. ಬಹುಶಃ ಇದು ವ್ಯಾಕ್ಸಿನ್ ಬರಬೇಕಾದ್ರೆ ಬಹುಶಃ ಇನ್ನೂ 6 ತಿಂಗಳಾಗ್ಬೋದು ಅಥವಾ ಇನ್ನೂ 9 ತಿಂಗಳಾಗ್ಬೋದು. ಇನ್ನೂ ಅದ್ರ ಬಗ್ಗೆ ಖಚಿತವಾದಂಥ ನಿಖರವಾದಂಥ ಮಾಹಿತಿ ಇಲ್ಲ. ಈಗ ಸದ್ಯಕ್ಕೆ ಇರತಕ್ಕಂಥ ನಮ್ಮ ವ್ಯಾಕ್ಸಿನ್ನು 3 ವ್ಯಾಕ್ಸಿನ್ಗಳಿದೆ. ಅದನ್ನು ಸಾಮಾಜಿಕ ಲಸಿಕೆ ಅಂತಲಾರು ಹೇಳ್ಬೋದು. ಅದು ಏನಪ್ಪ ಅಂದರೆ ಅಂತರ ಕಾಪಾಡ್ಕೋಬೇಕು. ಬಹುಶಃ 3ರಿಂದ 6 ಅಡಿ ಅಂತರ ಕಾಪಾಡಿಕೊಂಡ್ರೆ ಬಹುಶಃ ನೀವು ಒಬ್ಬ ಸೋಂಕಿತ ವ್ಯಕ್ತಿ ಜೊತೆ ಮಾತಾಡಿದರೂ ಕೂಡ ನಿಮಗೆ ಆ ಸೋಂಕು ಬರತಕ್ಕಂಥ ಚಾನ್ಸಸ್ಸು ಲೆಸ್ ದೆನ್ 1%. ಇದು ಎಲ್ಲ ಅಧ್ಯಯನಗಳಲ್ಲೂ ಕೂಡ ಇದು ಪ್ರೂವ್ ಆಗಿದೆ. ಸೊ ಎರಡನೇದು ಇನ್ನು ಮುಖ್ಯವಾದದ್ದು ಮಾಸ್ಕನ್ನು ಧರಿಸಬೇಕು. ಇದು 2ನೇ ವ್ಯಾಕ್ಸಿನ್ನು ಮಾಸ್ಕು. 1ನೇ ವ್ಯಾಕ್ಸಿನ್ನು ಅಂತರ ಕಾಪಾಡ್ಕೋಬೇಕು. 2ನೇ ವ್ಯಾಕ್ಸಿನ್ನು ಮಾಸ್ಕನ್ನು ಕೂಡ ಸರಿಯಾಗಿ ಹಾಕೋಬೇಕು. ಈ ಥರ ಮೂಗು ಬಿಟ್ಬಿಡ್ತಾರೆ ಕೆಲವರು. ಸೊ ಯಾವಾಗಲೂ ಬಾಯಿನೂ ಕವರ್ ಆಗಬೇಕು, ಮುಖನೂ ಕವರ್ ಆಗಬೇಕು. ಯಾಕೆಂದರೆ ಮಾಸ್ಕ್ ಹಾಕೊಂಡಾಗ ಈಗ ನಮ್ಮ ಆಸ್ಪತ್ರೆಗಳಲ್ಲೇ ನೋಡಿದ್ದೀವಿ, ನಾವು ರೋಗಿಗಳನ್ನ ನೋಡ್ತಾ ಇದ್ದೀವಿ. ಆ ರೋಗಿಗಳಿಗೆ ಸೋಂಕು ತಗಲಿದೆ, ನಾವು ಮಾಸ್ಕ್ ಹಾಕ್ಕೊಂಡು ಫೇಸ್ ಶೀಲ್ಡ್ ಹಾಕ್ಕೊಂಡು ನೋಡಿದರೆ 98% ಯಾರಿಗೂ ಕೂಡ ಇದು ಸೋಂಕು ತಗಲಿಲ್ಲ. ಅದರಿಂದ ಮಾಸ್ಕು ಬಹಳ ಮುಖ್ಯ. ಬಹುಶಃ ಇನ್ನೂ ಒಂದು 6 ತಿಂಗಳು ಇದನ್ನ ಮಾಸ್ಕನ್ನು ಕಂಟಿನ್ಯೂಯಸ್ ಆಗಿ ನಾವು ಧರಿಸಬೇಕಾಗುತ್ತೆ. 3ನೇದು ಬಹಳ ಮುಖ್ಯವಾದದ್ದು, ನಾವು ಈ ಥರ್ಮಲ್ ಸ್ಕ್ಯಾನ್ ಅಂತ ಏನು ಹೇಳ್ತೀವಿ, ಅದು ಟೆಂಪ್ರೇಚರು ಅದೊಂದು ಎಲ್ಲ ನೋಡ್ಕೋಬೇಕಾಗುತ್ತೆ. ಇವಾಗ ಮಳೆಗಾಲ, ನಮ್ಮ ಜನರಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಮಳೆಗಾಲ ಶುರುವಾಯಿತು, ಮಾಮೂಲಿ ನನ್ನ ಮಳೆಗಾಲದಲ್ಲಿ ಕೆಮ್ಮು ಬರ್ತಾಯಿತ್ತು, ಸ್ವಲ್ಪ ಗಂಟ್ಲು ನೋವು ಬರ್ತಾಯಿತ್ತು, ನಾನು ಇದಕ್ಕೆ ಯಾಕೆ ಚೆಕಪ್ಗೆ ಹೋಗಬೇಕು ಅನ್ನೋ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಯಾವುದೇ ವ್ಯಕ್ತಿಗೆ, ಯಾಕೆಂದರೆ ಇದು ಈ ಪ್ಯಾಂಡಮಿಕ್ ಹಿನ್ನೆಲೆಯಲ್ಲಿ ಯಾವುದೇ ವ್ಯಕ್ತಿಗೆ ಕೆಮ್ಮಾಗ್ಬೋದು, ಜ್ವರ ಆಗ್ಬೋದು, ಅಥವಾ ಗಂಟ್ಲು ನೋವಾಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾವು ಇತ್ತೀಚೆಗೆ ನೋಡಿದಂಥ ರೋಗಿಗಳಲ್ಲಿ ಸಾಮಾನ್ಯವಾದ ರೋಗ ಲಕ್ಷಣ ಯಾವುದಪ್ಪ ಅಂದರೆ ಜ್ವರಕ್ಕಿಂತ ಹೆಚ್ಚಾಗಿ ಮೈಕೈ ನೋವು, ಆಮೇಲೆ ತುಂಬ ತಲೆನೋವು, ಆಯಾಸ, ಆಲಸ್ಯ, ಅದರ ಜೊತೆಗೆ ಒಂದೊಂದು ಅಪರೂಪಕ್ಕೆ ಲೂಸ್ ಮೋಷನ್ನು, ಡಯೇರಿಯಾ ಆಗ್ಬೋದು. ಈ ರೀತಿಯ ಯಾವುದಾದ್ರೂ ರೋಗ ಲಕ್ಷಣಗಳಿದ್ದರೆ ದಯವಿಟ್ಟು ನೀವು ತಪಾಸಣೆ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ಒಂದು ಕೋವಿಡ್ ಟೆಸ್ಟನ್ನು ನೀವು ಮಾಡಿಸ್ಕೋಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ
ಏಪ್ರಿಲ್ 5ನೇ ತಾರೀಕು ತನಕ ಕೇವಲ 7 ಲ್ಯಾಬ್ಸ್ ಇತ್ತು. ಇವತ್ತು 82 ಲ್ಯಾಬ್ ಇದೆ. ಸೊ ಬೆಂಗಳೂರಲ್ಲೇ 21 ಲ್ಯಾಬ್ಸ್ ಇದೆ. ಸೊ ಅದರಿಂದ ಸಾರ್ವಜನಿಕರು ತಾವೇ ಸ್ವಯಂ ಪ್ರೇರಿತರಾಗಿ ಈ ಸಿಂಪ್ಟಮ್ಸ್ ಏನಾದ್ರು ಇದ್ದರೆ ನೀವು ಅದು ಹೋಗಿ ಚೆಕಪ್ ಮಾಡಿಸ್ಕೋಬೇಕು. 2, ಅಕಸ್ಮಾತು ಪಾಸಿಟಿವ್ ಬಂದರೆ ನೀವು ಪ್ರತ್ಯೇಕವಾಗಿ ಇರ್ಬೋದು. ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ, ಹೋಮ್ ಐಸೋಲೇಷನ್ಗೆ ಸರ್ಕಾರ ಆದೇಶ ಕೊಟ್ಟಿದೆ. 60 ವರ್ಷಕ್ಕಿಂತ ಕೆಳಪಟ್ಟವರಿಗೆ ಮನೆಯಲ್ಲೇ ಕೂಡ ಏನೂ ಸಿಂಪ್ಟಮ್ಸ್ ಇಲ್ಲದೆ ಇದ್ದರೆ ಮನೆಯಲ್ಲೇ ಪ್ರತ್ಯೇಕವಾಗಿ ಇರ್ಬೋದು ಅಂತ ಈಗಾಗಲೇ ಸೂಚನೆ ಬಂದಿದೆ. ಸಪೋಸ್ ಇಲ್ಲ ಅಂತ ಬಂದರೆ ಖುಷಿ ಆಗುತ್ತೆ. ಅದೇ ಒಂದು ನಿಮಗೆ ಒಂದು ಆರೋಗ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ. ಅದು ಬಹಳ ಮುಖ್ಯವಾದದ್ದು. ಇವಾಗ ರಾಜ್ಯ ಸರ್ಕಾರ ಪ್ರತಿದಿನ ನಮ್ಮ ಬೆಂಗಳೂರು ಮತ್ತು ಎಲ್ಲ ರಾಜ್ಯ ವ್ಯಾಪ್ತಿ ಪ್ರತಿದಿನ ನಾವು ಸುಮಾರು ಆವರೇಜ್ ಆಗಿ 18,000 ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀವಿ. 18,000 ಟೆಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಇನ್ನು ಬಹುಶಃ ಇನ್ನು 8-10 ದಿನದಲ್ಲಿ ಇದನ್ನು ನಾವು ಪ್ರತಿದಿನ 30,000 ಟೆಸ್ಟ್ಗಳನ್ನ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಸೊ ಯಾಕೆಂದರೆ ಇವಾಗ ಮೊನ್ನೆ ಕೂಡ ಪ್ರತಿಯೊಬ್ಬರು ಎಲ್ಲ ತಜ್ಞರು ಅಷ್ಟೇ, ಎಲ್ಲ ತಂಡಗಳು ಅಷ್ಟೇ ಹೆಚ್ಚು ಟೆಸ್ಟ್ಗಳನ್ನ ಮಾಡಬೇಕು. ಹೆಚ್ಚು ಟೆಸ್ಟ್ಗಳನ್ನ ಮಾಡಿ ಕಡಿಮೆ ಡೆತ್ಸು ಆಗಬೇಕು. ಸೋಂಕಿತರ ಸಂಖ್ಯೆ ಒಂದು ಕಡೆ ಜಾಸ್ತಿ ಆದರೂ ಪರವಾಗಿಲ್ಲ, ಡೆತ್ಗಳು ಕಡಿಮೆ ಆಗಬೇಕು. ಅದರಿಂದ ಟೆಸ್ಟ್ ಮಾಡೋದ್ರಿಂದ ನಾವು ಬೇಗ ಅವ್ರನ್ನ ನಾವು ಪ್ರತ್ಯೇಕ ಮಾಡ್ಬೋದು, ಅವ್ರನ್ನ ಮಾನಿಟ್ರ್ ಮಾಡ್ಬೋದು, ಅವ್ರಿಗೆ ಆಸ್ಪತ್ರೆಗೆ ದಾಖಲು ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಬೋದು. ಅದರಿಂದ ಬಹುಶಃ ಮುಂಬರುವ ದಿನಗಳಲ್ಲಿ ಇನ್ನೊಂದು 8-10 ದಿನದಲ್ಲಿ ನಾವು ನಮ್ಮ ಗುರಿ ಏನಿದೆ ಅಂದರೆ 30,000 ಜನರಿಗೆ ಟೆಸ್ಟ್ ಮಾಡತಕ್ಕಂಥದ್ದು. ಈಗಾಗಲೇ ಆ್ಯಂಟಿಜೆನ್ ಟೆಸ್ಟ್ ಅಂತ ಒಂದು ಬಂದಿದೆ. ಈ ಆ್ಯಂಟಿಜೆನ್ ಟೆಸ್ಟ್ಗೆ ನಮ್ಮ ಸರ್ಕಾರ ಈಗಾಗಲೇ 1 ಲಕ್ಷ ಟೆಸ್ಟ್ಗೆ ಇವಾಗಲೇ ಇದು ಪ್ರೊಕ್ಯೂರ್ಮೆಂಟ್ಗೆ ಚಾಲ್ತಿಯಲ್ಲಿದೆ. ಬಹುಶಃ ಶುಕ್ರವಾರ ನಮಗೆ ಬರುತ್ತೆ. ಇದು 1 ಲಕ್ಷ ಟೆಸ್ಟು ಶುಕ್ರವಾರ ಬರುತ್ತೆ. ಯಾಕೆಂದರೆ ಈ ಟೆಸ್ಟ್ ಮಾಡೋ ಇದು ಹಿನ್ನೆಲೆ ಏನಪ್ಪ ಅಂದರೆ ಸಾಮಾನ್ಯವಾಗಿ 5-10 ನಿಮಿಷದಲ್ಲೇ ನಮಗೆ ಈ ರಿಸಲ್ಟ್ ಸಿಗುತ್ತೆ. ಅದು ಪಾಸಿಟಿವ್ ಬಂದರೆ ಇನ್ಯಾವುದೇ RT-PCR ಟೆಸ್ಟು ಅವಶ್ಯಕತೆ ಇಲ್ಲ. ಅಕಸ್ಮಾತು ನೆಗೆಟಿವ್ ಬಂದು ರೋಗಿಗೆ ಯಾವುದೇ ಲಕ್ಷಣ ಇಲ್ಲದೆ ಇದ್ದರೆ ಅದು ನೆಗೆಟಿವ್ ಅಂತಲೇ ನಾವು ಡಿಕ್ಲೇರ್ ಮಾಡ್ಬೋದು. ಏನಾದರೂ ಸಿಂಪ್ಟಮ್ಸ್ ಇದ್ದು ನೆಗೆಟಿವ್ ಬಂದರೆ ಅಂಥವ್ರಿಗೆ ಮಾತ್ರ RT-PCR ಟೆಸ್ಟ್ ಮಾಡ್ಬೋದು. ಇದ್ರ ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪ ಆ್ಯಂಟಿಜೆನ್ ಟೆಸ್ಟ್ ಅಂದರೆ ಇದನ್ನು ನಾವು ಸಮುದಾಯದ ಹಂತದಲ್ಲೂ ನಾವು ಫೀವರ್ ಕ್ಲಿನಿಕಲ್ಲೂ ಮಾಡ್ಬೋದು. ನಂತರ ಇದು ಅವರ ಮನೆ ಬಾಗಿಲಿಗೆ ಅವರವರ ಬೀದಿಗಳಿಗೆ ಹೋಗಿ ನಾವು ಮೊಬೈಲ್ ಲ್ಯಾಬಲ್ಲಿ ಕೂಡ ಇದನ್ನು ಮಾಡ್ಬೋದು. ಅಲ್ಲೇ ರಿಸಲ್ಟನ್ನು ಕೊಡ್ಬೋದು. ಸೊ ಅದರಿಂದ ಈ ಆ್ಯಂಟಿಜೆನ್ ಟೆಸ್ಟ್ನ ನಾನು ಈ ತಮ್ಮ ಮೂಲಕ ಮನವಿ ಮಾಡೋದು ಅಂದರೆ ಎಲ್ಲ ಖಾಸಗಿ ಆಸ್ಪತ್ರೆಗಳು ಕೂಡ ಈ ಆ್ಯಂಟಿಜೆನ್ ಟೆಸ್ಟನ್ನು ಸ್ಟ್ರಿಪ್ಸ್ನ ದಯವಿಟ್ಟು ಇಟ್ಕೊಳ್ಳಿ. ಯಾಕೆಂದರೆ ಯಾವುದೋ ರೋಗಿ ಕೆಮ್ಮು, ಜ್ವರ, ದಮ್ಮು ಅಥವಾ ಮೈಕೈ ನೋವು ಅದು ಏನೋ ಇದು ಕೋವಿಡ್ ಸಸ್ಪೆಕ್ಟ್ ಇರ್ಬೋದು, ಇಲ್ಲ ನೀವು ಟೆಸ್ಟ್ ಮಾಡಿಸ್ಕೊಬನ್ನಿ, ಆ ಟೆಸ್ಟ್ ರಿಸಲ್ಟ್ ಬರೋದು 4 ಗಂಟೆ 6 ಗಂಟೆ ಆಗಿ ಅವ್ರನ್ನ ಅಡ್ಮಿಟ್ಟು ಮಾಡಲ್ಲ. ಈ ಕಡೆ ಅವ್ರಿಗೆ ಸತಾಯಿಸುವಂಥ ಪ್ರಮೇಯನೇ ಬೇಕಾಗಿಲ್ಲ. ಪ್ರತಿಯೊಂದು ಆಸ್ಪತ್ರೆ, ಅದು ಬೆಂಗಳೂರು ಆಸ್ಪತ್ರೆ ಆಗ್ಬೋದು ಅಥವಾ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಆಗ್ಬೋದು, ಇದು ಏನಾಗಲ್ಲ. ಒಂದು 450 ರೂಪಾಯಿ ಅಟ್ಲೀಸ್ಟ್ ಒಂದು 50 ಸ್ಟ್ರಿಪ್ಸ್ ಇಟ್ಕೊಳ್ಳಿ ಪ್ರತಿ ಆಸ್ಪತ್ರೆಗಳು. ನೀವು ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಚೆಕ್ ಮಾಡಿ. ಪಾಸಿಟಿವ್ ಇದ್ದರೆ ಅದೇ ಒಂಥರ ಪ್ರತ್ಯೇಕ ಚಿಕಿತ್ಸೆ ಆಗುತ್ತೆ. ನೆಗೆಟಿವ್ ಇದ್ದರೆ ನಿರಾಳವಾಗಿ ನೀವು ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಮಾಡ್ಬೋದು. ಅವ್ರನ್ನ ಅಲ್ಸೋದೆಲ್ಲ ತಪ್ಪುತ್ತೆ. ಅದರಿಂದ ಎಲ್ಲ ಖಾಸಗಿ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳಿಗೆ ನಾವು ಕೂಡ ಸಪ್ಲೈ ಮಾಡುತ್ತೆ, ಸರ್ಕಾರ ಸಪ್ಲೈ ಮಾಡುತ್ತೆ. ಖಾಸಗಿ ಆಸ್ಪತ್ರೆಯವರು ಪ್ರತಿಯೊಂದು ಆಸ್ಪತ್ರೆನೂ ಕೂಡ ಒಂದು ಆ್ಯಂಟಿಜೆನ್ ಟೆಸ್ಟ್ಗೆ ಫೆಸಿಲಿಟಿ ಮಾಡ್ಕೊಳ್ಳಿ. ಈಸಿಯಾಗಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಇವಾಗ. ಇದರಿಂದ ಅನುಕೂಲ ಆಗುತ್ತೆ. ನಂತರ ಈಗಾಗಲೇ ಹೇಳಿದಾಗೆ ಈ ಸೋಂಕು ಏನು ಕಳಂಕಿತರು ಅನ್ನುವ ಭಾವನೆ ನಮ್ಮ ಸಾರ್ವಜನಿಕರಲ್ಲಿದೆ. ಈಗ ನೋಡ್ಬೋದು, ಯಾರೋ ಒಂದು ಮನೆ ಮೇಲೆ ಒಂದು ನೋಟಿಸ್ ಇದ್ದರೆ, ಭಿತ್ತಿಪತ್ರ ಇದ್ದು ಅದರಲ್ಲಿ ಪಾಸಿಟಿವ್ ಇದೆ ಅಂದರೆ ಅದು ಪಕ್ಕದ ಮನೆಯವರೆಲ್ಲ ಗಲಾಟೆ ಮಾಡೋದು, ಹಿಂದಿನ ಮನೆಯವರು ಮುಂದಿನ ಮನೆಯವರು ಗಲಾಟೆ ಮಾಡೋದು, ಅದು ನಿರಂತರವಾಗಿ ನಡೀತಿದೆ. ಅದು ಹೋಗಬೇಕು. ನಮ್ಮ ಜನರಲ್ಲಿ ಇದು ಭಯ ಗಾಬರಿ ಏನಿದೆ ಅದು ಸಂಪೂರ್ಣವಾಗಿ ಹೋಗಬೇಕು. ನಮ್ಮ ಮನೇಲಿ ಯಾರಿಗಾದ್ರೂ ವೈರಸ್ ಇದ್ದರೆ ಪಕ್ಕದ ಮನೆಯವ್ರಿಗೆ ನಿಜವಾಗ್ಲೂ ಹೋಗಲ್ಲ, ಮುಂದಿನ ಮನೆಯವ್ರಿಗೂ ಹೋಗಲ್ಲ, ಹಿಂದಿನ ಮನೆಯವ್ರಿಗೂ ಹೋಗಲ್ಲ. ಅನ್ಲೆಸ್ ನಾವು ಸಂಪರ್ಕಕ್ಕೆ ಬಂದರೆ ಮಾತ್ರ ಇದಾಗುತ್ತೆ. ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನಾವು ಈಗಾಗಲೇ ನಮ್ಮ ಸಚಿವರು ಹೇಳಿದರು, ಈಗ 90 ವರ್ಷದವರು 85 ವರ್ಷದವರು ಎಲ್ಲ ಗುಣಮುಖರಾಗಿ
ಮನೆಗೆ ಹೋಗ್ತಾ ಇದ್ದಾರೆ. ಇವತ್ತು ಡೆತ್ಸು ಕೆಲವು ಈ ಕೋವಿಡ್ ಡೆತ್ಸ್ಗಿಂತ ನಾನ್ ಕೋವಿಡ್ ಡೆತ್ಸೇ ಈ ಭಯ ಗಾಬರಿಲಿ ಜಾಸ್ತಿ ಆಗ್ತಾ ಇದೆ. 100 ಜನರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಸಾಮಾನ್ಯವಾಗಿ 10 ಜನರಿಗೆ ಸಾವನ್ನಪ್ತಾರೆ, 10 ಜನ. ಅದೇ 100 ಜನರಿಗೆ ಕರೋನಾ ಬಂದರೆ 2 ಡೆತ್ಸ್ ಆಗುತ್ತೆ. ಸೊ ಆದರೆ ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಕೇವಲ ಬರೀ ಕರೋನಾ ಡೆತ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅದರಿಂದ ಸಾರ್ವಜನಿಕರಲ್ಲಿ ಮನವಿ ಅಂದರೆ ಸೋಂಕಿತರಲ್ಲಿ ಅದರಲ್ಲೂ ಪ್ರತ್ಯೇಕವಾಗಿ ನಾವು ಮನವಿ ಏನಪ್ಪ ಅಂದರೆ, ನೀವು ನಿಮ್ಮ ಆತ್ಮಸ್ಥೈರ್ಯ ಇರಬೇಕು. ವಿಲ್ ಪವರ್ ಈಸ್ ದಿ ಬೆಸ್ಟ್ ಮೆಡಿಸಿನ್ ಸದ್ಯಕ್ಕೆ. ಆದರೂ ನಾನು ಇನ್ನೊಂದು ಮನವಿ ಅಂದರೆ, ಸೋಂಕಿತರುಗಳು ಏನಾದರೂ ದುರದೃಷ್ಟವಶಾತ್ ಪಾಸಿಟಿವ್ ಬಂದರೆ ಅದಕ್ಕೆ ನೀವು ಏನು ಮಾನಸಿಕವಾಗಿ ನೀವು ಹೆಚ್ಚು ದೃಢರಾಗಬೇಕು. ಮತ್ತು ಹೆಚ್ಚು ಟಿ ವಿ ನೋಡಬೇಕಾದ್ರೆ ಎಂಟರ್ಟೈನ್ಮೆಂಟ್ ಚಾನಲ್ ನೋಡಿ, ಸ್ಪೋರ್ಟ್ಸ್ ಚಾನಲ್ ನೋಡಿ, ಅಥವಾ ಅನಿಮಲ್ ಚಾನಲ್ ನೋಡಿ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಅದರ್ವೈಸು ಯಾವುದೋ ಎಷ್ಟೋ ಜನ ನನಗೆ ಬಂದು, ಡಾಕ್ಟರ್ ಮಂಜುನಾಥ್ ಅವರೇ ನನಗೆ ಕರೋನಾ ಬಂದಿದೆ, ಎಲ್ಲಿ ಅಂದರೆ ಇಲ್ಲ ಕನ್ಸಲ್ಲಿ ಬಂದಿತ್ತು ನನಗೆ ಕರೋನಾ ಅಂತ. ಸೊ ಅದರಿಂದ ಇದು ಮಾನಸಿಕವಾಗಿ ಇವತ್ತು ನಾವು ಆತ್ಮವಿಶ್ವಾಸನ ಕಳೆದುಕೊಳ್ಳೋಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆಯಿತು, ಕರೋನಾ ಬಂದಿದೆ, ಅದಕ್ಕೆ 85 to 90% ಸಾಮಾನ್ಯ ಚಿಕಿತ್ಸೆ ಅಥವಾ ಚಿಕಿತ್ಸೆ ಇಲ್ಲದೇ ವಾಸಿ ಆಗುತ್ತೆ, ತಾನಾಗೆ ವಾಸಿ ಆಗುತ್ತೆ 85 to 90%. ಇನ್ನೊಂದು 8% ಮಾತ್ರ ಆಕ್ಸಿಜನ್ ಬೇಕಾಗುತ್ತೆ, ಇನ್ನು 2% ವೆಂಟಿಲೇಟರ್ ಬೇಕಾಗುತ್ತೆ. ಸೊ ಅದರಿಂದ ನಾವು ಹೆಚ್ಚು ಜನ ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಇದು ಸರ್ಕಾರ ಕೂಡ ಹಲವಾರು ಮಾರ್ಗಸೂಚಿಯನ್ನು ಕೊಟ್ಟಿದೆ, ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಆದರೆ ನಾವು ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಬೇಕು ಅಂತ ನನ್ನ ಅನಿಸಿಕೆ. ಹಾಗೆಯೇ ಇವತ್ತು ಈ ಟೆಸ್ಟ್ಗಳ ಬಗ್ಗೆ ಪುನಃ ಮಾತಾಡೋದಾದರೆ, ಇನ್ನು ನಾವು ಇಲ್ಲಿ ನಮ್ಮ ರಾಜಕೀಯ ಕಾರ್ಯದರ್ಶಿಗಳಾದಂಥ ವಿಶ್ವನಾಥ್ ಅವರು ಇದ್ದಾರೆ, ಸಚಿವರು ಕೂಡ ಇದ್ದಾರೆ. ಈಗ ಒಂದು ಕೋವಿಡ್ ಕೇರ್ ಸೆಂಟರ್ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ. ಅಲ್ಲಿ ಸುಮಾರು 10,000 ಹಾಸಿಗೆ. ಅಲ್ಲಿ ಬಹುಶಃ ನನಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ರೋಬೋಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ಈಗ ನಾನು ಜಸ್ಟ್ ಒಂದು ಹಾಫ್ ಆನ್ ಅವರ್ ಬ್ಯಾಕ್ ಮಾತಾಡಿದೆ. ರೋಬೋಟಿಂದ ನಾವು ವರ್ಚುವಲಿ ಡಾಕ್ಟ್ರುಗಳು ರೌಂಡ್ಸ್ ಮಾಡ್ದಂಗೆ ಮಾಡ್ಬೋದು. ದೂರದಿಂದ ನಮ್ಮ ತಜ್ಞ ವೈದ್ಯರುಗಳು ಅದನ್ನು ರೋಗಿಗಳ ಜೊತೆ ನೇರವಾಗಿ ಸಂಪರ್ಕ ಮಾಡ್ಬೋದು. ನಂತರ ಮಾತಾಡ್ಬೋದು ರೋಗಿಗಳ ಜೊತೆ. ವೈದ್ಯರು ಸ್ಪೆಷಲಿಸ್ಟು ರೋಗಿಗಳಿಗೆ ಮಾತಾಡ್ತಾ ಇರ್ತಾರೆ, ರೋಗಿಗಳು ಮಾತಾಡ್ತಾ ಇರ್ತಾರೆ. ರೋಗಿಯನ್ನು ಕೂಡ ನಾವು ದೂರದಿಂದಲೇ ನಾವು ರೋಗಿಗೆ ಏನು ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಾ, ಉಸಿರಾಟ ತೊಂದರೆ ಆಗ್ತಾ ಇದೆಯಾ, ಇನ್ನು ಡಿಸ್ಟ್ರೆಸ್ಸಲ್ಲಿ ಇದ್ದಾರಾ, ಎಲ್ಲನೂ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ ರೋಬೋಟಿಕ್. ಇದು ಅದನ್ನು ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ರೋಬೋಟ್ ಅಂದರೆ ವರ್ಚುವಲಿ ರೋಬೋಟ್ ರೌಂಡ್ಸೇ ಮಾಡುತ್ತೆ. ನಾವು ವೈದ್ಯರುಗಳು ಈಗ ICUಗೆ ಹೋಗಿ ಒಂದು ಹಾಸಿಗೆಯಿಂದ ಇನ್ನೊಂದು ಹಾಸಿಗೆ, ಇನ್ನೊಂದು ರೋಗಿಯಿಂದ ಇನ್ನೊಂದು ರೋಗಿಗೆ ಯಾವ ರೀತಿ ರೌಂಡ್ಸ್ ಮಾಡುತ್ತೋ, ನಾವು ದೂರದಿಂದಲೇ ವೈದ್ಯರುಗಳು ಅಲ್ಲಿ ಇರ್ತಾರೆ, ನರ್ಸಸ್ಸು ಸ್ವಲ್ಪ ಜೂನಿಯರ್ ಡಾಕ್ಟರ್ಸ್ ಇರ್ತಾರೆ, ಬಟ್ ಸ್ಪೆಷಲಿಸ್ಟು ಡಾಕ್ಟರ್ಸು ಕೂಡ ರೋಬೋಟ್ ಮೂಲಕ ನಾವು ಹೈ ಕ್ವಾಲಿಟಿ ಕೇರ್ನ ನಾವು ಎಲ್ಲ ಕೊಡ್ಬೋದು. ಇದನ್ನು ನಾವು ಇಮಿಡಿಯೇಟಾಗಿ ಅದು ಮಾಡೋಣ. ಯಾಕೆಂದರೆ ಇದರಿಂದ ನಾವು ಕಡಿಮೆ ವೈದ್ಯರಿದ್ದರೂ ಕೂಡ ಹೆಚ್ಚು ರೋಗಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ನಾವು ಕೊಡ್ಬೋದು ರೋಬೋಟ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ. ಇದು ಇನ್ನೊಂದು ಮುಖ್ಯವಾದದ್ದು. ನಂತರ ಯಾರು ರೋಗಿಗಳು ಹೋಮ್ ಐಸೋಲೇಷನಲ್ಲಿ ಇರ್ತೀರಾ, ಯಾವುದೇ ಗಾಬರಿ ಪಟ್ಕೊಳ್ಳೋಂಗಿಲ್ಲ. ನೀವೇ ಪಲ್ಸ್ ಆಕ್ಸಿಮೀಟರು, ಅದೇನು ತುಂಬ ಸರಳವಾದದ್ದು, ಬೆರಳಿಟ್ಕೊಂಡ್ರೆ ಗೊತ್ತಾಗುತ್ತೆ. ಆಕ್ಸಿಜನ್ ಲೆವೆಲ್ ಮೋರ್ ದೆನ್ 95% ಇದ್ದರೆ ಯಾವುದೇ ಅಂಥ ಮೇಜರ್ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಇದಾಗುತ್ತೆ. ಈ ರೀತಿ ಮಾಡ್ಕೋಬೇಕಾಗುತ್ತೆ. ನಂತರ ಅವಶ್ಯಕತೆ ಇದ್ದರೆ ಮಾತ್ರ ತುಂಬ 65 ವರ್ಷಕ್ಕಿಂತ ಮೇಲ್ಪಟ್ಟವರು, ಸಕ್ಕರೆ ಕಾಯಿಲೆ ಇದ್ದವರು, ಕಿಡ್ನಿ ಕಾಯಿಲೆ ಇದ್ದವರು, ಹೃದಯದ ಕಾಯಿಲೆ ಇದ್ದವರು ಅನಾವಶ್ಯಕವಾಗಿ ಜಾಸ್ತಿ ಹೊರಗಡೆ ಬರಬಾರ್ದು. ಗುಂಪು ಕಟ್ಟೋದು ಕಡಿಮೆ ಆಗಬೇಕಾಗುತ್ತೆ. ಈ ರೀತಿ ನಾವು ಪಾಲಿಸಿದರೆ ಬಹುಶಃ, ಯಾಕೆಂದರೆ ಈ ವೈರಸ್ಸು ಈಗಾಗಲೇ ಹೇಳಿದಾಗೆ ಯಾವಾಗ ಹೋಗುತ್ತೆ ಅನ್ನೋದು ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇಟ್ಸ್ ಆಲ್ ಜಸ್ಟ್ ಸ್ಕೆಪ್ಟಿಕಲಾಗಿ ಹೇಳ್ತಾ ಇದ್ದೀವಿ, ಅಂದಾಜಲ್ಲಿ ಹೇಳ್ಬೋದು. ಜುಲೈಗೋ, ಆಗಸ್ಟು, ಸೆಪ್ಟೆಂಬರ್ಗೆ ಹೋಗ್ಬೋದು ಅಂತ ಒಂದು ಹೇಳ್ತೀವಿ. ಇನ್ನು ಕೆಲವರು ಅಕ್ಟೋಬರ್, ನವಂಬರ್ ಅಂತಾರೆ. ಸೊ ಆ್ಯಕ್ಚುಲಿ ನೋಬಡಿ ನೋಸ್ ವೆನ್ ಎಕ್ಸಾಕ್ಟ್ಲಿ ದಿಸ್ ವೈರಸ್ ಗೋಸ್. ಸೊ ಅದರಿಂದ ನಿರಂತರವಾಗಿ ನಾವು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು
ನಂತರ ಇನ್ನೊಂದು ಕಾರಣ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಇದು ಸಡನ್ನಾಗಿ ಜಾಸ್ತಿ ಆಗೋದಕ್ಕೆ ಕಾರಣ ರಿಪೀಟೆಡ್ ಇಂಟರ್ನಲ್ ಮೈಗ್ರೇಷನ್ಸ್. ಸೊ ಬೆಂಗಳೂರಿಂದ ಹೊರಗಡೆ ಹೋಗೋದು, ಹೊರಗಡೆಯಿಂದ ಒಳಗಡೆ ಬರೋದು. ಸೊ ಇದು ಕೂಡ ಜನರು ಅನವಶ್ಯಕವಾಗಿ ಭಯಭೀತರಾಗಿ ಗುಳೆ ಹೋಗೋದು ಕೂಡ ತಪ್ಪಬೇಕಾಗುತ್ತೆ. ಯಾಕೆಂದರೆ ಊರಲ್ಲಿ ಹೋದ್ರೂ ಏನು ಸೇಫ್ಟಿ ಇರಲ್ಲ. ಸೊ ಇಲ್ಲಿ ಸೋಂಕನ್ನ ಅಲ್ಲಿಗೆ ತೊಗೊಂಡೋಗೋದು, ಅಲ್ಲಿ ಸೋಂಕನ್ನ ಇಲ್ಲಿಗೆ ತರೋದು, ಈ ಮೈಗ್ರೇಷನ್, ಇಂಟರ್ನಲ್ ಮೈಗ್ರೇಷನ್ನು ಏನು ಹೇಳ್ತೀವಿ, ಅದು ಕೂಡ ಜನರು ಅನ್ನೆಸೆಸರಿ ಪ್ಯಾನಿಕ್ ಆಗಿ ಭಯಭೀತರಾಗಿ ಓಡಾಡೋದನ್ನ ನಿಲ್ಲಿಸಬೇಕು. ಒಂದೂರಿಂದ ಇನ್ನೊಂದೂರಿಗೆ ಎಷ್ಟೋ ಜನ ಟೋಲಲ್ಲೇ ಇನ್ಫೆಕ್ಷನ್ ಬರುತ್ತೆ ಅಲ್ಲಿ, ಯಾಕೆಂದರೆ ಜನಸಂದಣಿ ಜಾಸ್ತಿ ಆಗಿ. ಸೊ ಅದರಿಂದ ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಧನ್ಯವಾದಗಳು ಡಾಕ್ಟರ್ ಮಂಜುನಾಥ್ರವ್ರಿಗೆ. ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ, ಇವತ್ತು ನಮ್ಮ JJM ಮೆಡಿಕಲ್ ಕಾಲೇಜ್ನಲ್ಲಿ ಇವತ್ತು ಸ್ಟೈಪಂಡಿನ ಒಂದು ವಿಷಯ ತಮಗೆಲ್ಲ ಕೂಡ ಗೊತ್ತಿದೆ. ಕಳೆದ 16-17 ತಿಂಗಳಿಂದ ಅವರಿಗೆ ಶಿಷ್ಯ ವೇತನವನ್ನು ಆ ಸಂಸ್ಥೆಯವರು ಮಾಡಿಲ್ಲ. ಹಾಗಾಗಿ ಇವತ್ತು ಇದರ ಬಗ್ಗೆ ನಾನು 3 ಸಭೆಗಳನ್ನು ಕಳೆದ 3 ತಿಂಗಳಲ್ಲಿ ಮಾಡಿದ್ದೇನೆ. ಅದೇ ರೀತಿ ಕಳೆದ ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಇವತ್ತು ಆ ಮ್ಯಾನೇಜ್ಮೆಂಟ್ ಅವರನ್ನು, ಅಧ್ಯಕ್ಷರನ್ನು ಮತ್ತು ಅಲ್ಲಿನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಇಲಾಖೆಯ ಎಲ್ಲ ಪದಾಧಿಕಾರಿಗಳು ಕೂಡ, ನಮ್ಮ ಅಧಿಕಾರಿಗಳು, ನಾನು ಕೂಡ ಇದ್ದೆ. ಹಾಗಾಗಿ ಭಾಳ ಸ್ಪಷ್ಟವಾದಂತಹ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡು ಇದನ್ನು ಮ್ಯಾನೇಜ್ಮೆಂಟ್ನವರೇ ಶಿಷ್ಯ ವೇತನವನ್ನು ಕೊಡಬೇಕು. ಕಾರಣ ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳು, ಎಲ್ಲ ಕಾಲೇಜ್ನವರು, ಅಂದರೆ ಖಾಸಗಿ ವೈದ್ಯಕೀಯ ಕಾಲೇಜ್ನವರು ನಮ್ಮ ಸರ್ಕಾರದಿಂದ ಇವತ್ತು ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಲ್ಲಿ ಯಾರು ವ್ಯಾಸಂಗ ಮಾಡ್ತಾರೆ ಅವರಿಗೆ ಕೂಡ ಅವರೇ ಶಿಷ್ಯ ವೇತನವನ್ನು ಕೊಡುವಂಥದ್ದು ಇವತ್ತು ನಿಯಮದಲ್ಲಿದೆ, ಸರ್ಕಾರದ ಒಂದು ನಿಯಮದಲ್ಲಿದೆ. MCI ಕೇಂದ್ರ ಸರ್ಕಾರದ ನಿಯಮದಲ್ಲೂ ಕೂಡ ಇರೋದ್ರಿಂದ ನಮ್ಮ ಸರ್ಕಾರ ಕೊಡ್ಲಿಕ್ಕೆ ಬರಲ್ಲ, ತಾವು ಕೊಡಬೇಕಾಗ್ತದೆ. ಮತ್ತು ಚಿಗಟೇರಿ ಅನ್ನುವಂಥ ಆಸ್ಪತ್ರೆ ಏನಿದೆ, ಆ ಆಸ್ಪತ್ರೆಯನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದೆ JJM ಸಂಸ್ಥೆ. ಹಾಗಾಗಿ ಇನ್ನು ತಡ ಮಾಡ್ದಿರ ತಕ್ಷಣ 16 ತಿಂಗಳ ಒಂದು ಏನು ಬಾಕಿ ಉಳಿಸ್ಕೊಂಡಿದ್ದೀರಿ ಆ ವೇತನವನ್ನು, ಶಿಷ್ಯ ವೇತನವನ್ನು ದಯವಿಟ್ಟು ತಾವು ತಕ್ಷಣ ಕೊಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅವರು ಪದೇ ಪದೇ ಬೆಂಗಳೂರಿಗೆ ಬರುವಂಥದ್ದು, ಅವರು ಸ್ಟ್ರೈಕ್ ಮಾಡುವಂಥದ್ದು ತಾವು ತಪ್ಪಿಸಬೇಕು. ಈಗಾಗಲೇ ಸರ್ಕಾರ ಕೂಡ ಸ್ಪಷ್ಟವಾದಂಥ ನೋಟಿಸನ್ನು ಕೂಡ ಇವತ್ತು ಆ ಸಂಸ್ಥೆಗೆ ನಾವು ನೀಡಿದ್ದೇವೆ ಅಂತೇಳಿ ವಿದ್ಯಾರ್ಥಿಗಳಿಗೆ ನಿಮ್ಮ ಗಮನಕ್ಕೆ ಕೂಡ ಕೊಡಲಿಕ್ಕೆ ಬಯಸ್ತೇನೆ. ಹಾಗಾಗಿ ತಾವೇನಾದರೂ ಪ್ರಶ್ನೆ ಇದ್ದರೆ ಯಾರಾದರೂ ask. ಆಯ್ತಾ ಇಲ್ಲಪ್ಪ, ಮಾತಾಡಿದ್ದಾದ್ರೂ ಕೇಳಿಸ್ತಾ ಇಲ್ವಾ? ಮತ್ತೆ ಕೇಳಿಸ್ತಾ ಇಲ್ವಾ? What is happening? No, can they not ask on other? ಫೋನಲ್ಲಿ ಏನಾದ್ರು Can you hear me?
Can you hear me? ಏನಪ್ಪ ಇದು? Sir, your side audio is not clear, so it's getting cut in between. If you can hear me. Yeah, I can hear you, please. Okay. Sir, I just wanted to check, what is the backlog that we have now as far as the samples are concerned, sir? Results awaited, number of samples. About 15 to 16,000 samples. We have to collate everything because we would have received from all the districts. As our lab head is here, lab in charge. So according to him, it is about 15 to 16,000 samples. And what is the average time taken out for the results once Between the swab is 24 given? hours to 36 hours. We want to Okay, make because it. some people even after 4-5 days, 3 to 4 No, that days, was there, madam. they've That been was there reporting. because there were some labs Is that where delayed it there? was under fumigation because some technicians were tested positive in such labs. So because of that, there were some hiccups in few labs. But now I think those things are sorted out. That problems have been sorted out, and we have to ensure that the reports are given within 24 hours from the time that they have collected their samples, swab collection. That's the And by target. when do you expect to clear this But we backlog? would like to do it at the earliest. Hello, sir, can you hear antigen me? Also, we are going to engage that rapid antigen test, that is from Friday. About 1 lakh tests we are going to engage. That will speed up the result. Yeah. Okay. Okay. Thank you, sir. Thank you, madam. Thank you. Hello, sir. Can you hear me?